ಜಿನ್ನಿಮೆಲ್ ಕಂಪನಿಯಿಂದ 278 ರೈತರಿಗೆ ವಂಚನೆ ಆಗಿದೆ, ಮೋಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 13,51,07,000 ರೂಪಾಯಿಗಳಷ್ಟು ವಂಚನೆ ಮಾಡಲಾಗಿದೆ. ಆರೋಪಿಗಳನ್ನು ಬಂಧಿಸಲು ಈಗ ವಿಶೇಷ ತಂಡ ರಚನೆ ಆಗಿದೆ. ರೈತರಿಗೆ ವಿಜಯನಗರದ ಎಸ್ಪಿ ಹರಿಬಾಬಾ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂಡ ಬೇಗನೆ ವಂಚನೆ ಮಾಡಿದವರನ್ನ ಬಂಧನ ಮಾಡುತ್ತೆ, ದಯವಿಟ್ಟು ರೈತರು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಅಂಥೇಳಿ ಎಸ್ಪಿ ಮನವಿಯನ್ನು ಮಾಡಿದ್ದಾರೆ. ಈ ಜಿನ್ನಿ ಮಿಲ್ ಕಂಪನಿ ಇದೆಯಲ್ಲ, ಯಾವ ರೀತಿಯಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ರು ಅಂಥೇಳಿ ನೋಡಿ. 278 ರೈತರು ಮೋಸಕ್ಕೆ ಒಳಗಾಗಿದ್ದಾರೆ. ಈ ನಂಬರ್ ಏನಿದೆಯಲ್ಲ 278 ನಂಬರ್, ಇದರಿಂದ ಮೋಸಕ್ಕೆ ಒಳಗಾಗಿರುವಂಥ ರೈತರು ಎಷ್ಟು ಅಮೌಂಟನ್ನು ಕಳೆದುಕೊಂಡಿದ್ದಾರೆ? 13 ಕೋಟಿ ರೂಪಾಯಿ. 13,51,07,000 ರೂಪಾಯಿ ರೈತರು ದುಡ್ಡನ್ನು ಕಳೆದುಕೊಂಡಿದ್ದಾರೆ. ಅವರು ಕತ್ತೆಯನ್ನು ಕೊಡ್ತಾ ಇದ್ರು. ಭಾಳ ಡಿಮ್ಯಾಂಡ್ ಆಗಿತ್ತು ಇತ್ತೀಚೆಗೆ. ನಾವೇ ವರದಿಯನ್ನು ಮಾಡಿದ್ವಿ. ನಮ್ಮ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಈಗ ಅವರು ನಾಪತ್ತೆ ಆಗಿದ್ದಾರೆ. ಈ ಕಂಪನಿಯನ್ನು ಕಟ್ಟಿದವರಿದ್ರಲ್ಲ ಮಾಲೀಕರು, ಇಲ್ಲ ಅವರೀಗ ಅವರ ಹುಡುಕಾಟದಲ್ಲಿ ಪೊಲೀಸ್ನವರು ಇದ್ದಾರೆ. ಕಂಪನಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದ್ದು, ಈ ಸಂಬಂಧ ಇಲ್ಲಿವರೆಗೆ ಸುಮಾರು 278 ಜನ ಅದರಿಂದ ನಷ್ಟಕ್ಕೆ ಒಳಗಾದಂಥವರು ಈಗ ನಗರ ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಅವರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ತಂದು ಒದಗಿಸಿದ್ದಾರೆ. ಈ 278 ಜನಗಳಲ್ಲಿ ಒಟ್ಟು 13,51,07,000 ವರೆಗೆ ಅವರಿಗೆ ನಷ್ಟ ಆಗಿರುವಂತಹ ಒಂದು ದಾಖಲಾತಿಗಳು ಮತ್ತು ಬೇಕಾಗಿರುವಂಥ ಕಡತಗಳನ್ನ ತಂದು ನಮ್ಮ ಪೊಲೀಸ್ ಠಾಣೆ ತನಿಖಾಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದಾರೆ. ಮುಂದಿನ ತನಿಖೆ ಕೂಡ ನಾವು ಕೈಗೊಂಡಿದ್ದೀವಿ. ಆರೋಪಿನ ಸೆರೆ ಮಾಡಲಿಕ್ಕೆ ಕೂಡ ಈಗಾಗಲೇ 3 ತಂಡಗಳು ಬೇರೆ ಬೇರೆ ಕಡೆ ತೆರಳಿದ್ದು ತನಿಖೆ ಚಾಲ್ತಿಯಲ್ಲಿರ್ತದೆ. ಇವಾಗಲೂ ಆ ಥರ ಯಾವುದು ಅವರು ತಾಳ್ಮೆನ ಕಳ್ಕೊಂಡು ಆ ಥರ ಯಾವುದು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ತಂಡ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ. ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸನೂ ಕೂಡ ಆಗುತ್ತೆ. ಅವರ ಒಂದು ಸ್ವಇಚ್ಛೆ ಹೇಳಿಕೆಯನ್ನು ಪಡ್ಕೊಂಡು ಮುಂದಿನ ತನಿಖೆ ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೂ ಇದರೊಳಗೆ ಬರ್ತಾರೆ. ಹೆಚ್ಚು ಕಡಿಮೆ ಇದು ಪ್ರಕರಣ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಇದನ್ನು ಮುಂದಿನ ತನಿಖೆಗೆ. ಸತ್ತ ಮಹಿಳೆಯ ಹೆಸರಿನಲ್ಲಿ ಜಮೀನು ದಾಖಲೆ ವರ್ಗಾವಣೆ ಆಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿದ್ದಾರೆ. ಸತ್ತ ಮಹಿಳೆಯ ಹೆಸರಿನಲ್ಲಿ ಜಮೀನು ದಾಖಲೆಯನ್ನು ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಪರಿಚಿತ ಮಹಿಳೆಯನ್ನ ಜೈಬುನ್ನಿಸಾ ಅಂಥೇಳಿ ಬಿಂಬಿಸಿ ಬೇರೊಬ್ಬ ಮಹಿಳೆಯ ಹೆಸರಿನಲ್ಲಿದ್ದ ಜಮೀನು ಇದೆಯಲ್ಲ ಅದನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಅಪರಿಚಿತ ಮಹಿಳೆಯನ್ನ ಜೈಬುನ್ನಿಸಾ ಅಂಥೇಳಿ ಬಿಂಬಿಸಿ ಸದರಿ ಜಮೀನನ್ನು ನೋಂದಣಿ ಮಾಡಿಕೊಂಡಿರುವಂಥ ಅಧಿಕಾರಿಗಳು ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತಂದರೆ, ಆ ಮಹಿಳೆ ಯಾರು ಅನ್ನೋದು ಗೊತ್ತಿಲ್ಲ. ಆ ಮಹಿಳೆ ಗೊತ್ತಾಗಿರ್ತಾರೆ, ಸತ್ತು ಹೋಗಿರ್ತಾರೆ. ಸತ್ತ ಮಹಿಳೆಯ ಹೆಸರಿನಲ್ಲಿ ಆ ಜಮೀನು ಇರುತ್ತಲ್ಲ, ಆ ಜಮೀನು ದಾಖಲೆಯನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಆ ಮಹಿಳೆ ಯಾರು ಅನ್ನೋದು ಇವರಿಗೆ ಗೊತ್ತಿರೋದಿಲ್ಲ. ಆ ಮಹಿಳೆಯ ಮೇಲೆ ಈ ರೀತಿಯಾಗಿ ದಾಖಲೆಯನ್ನು ಮಾಡಿಕೊಂಡಿರುವಂಥದ್ದು. ಜೈಬುನ್ನಿಸಾ ಅಂತೇಳಿ, ಜೈಬುನ್ನಿಸಾ ಈ ಮಹಿಳೆ ಸತ್ತೋಗಿರುವಂಥ ಮಹಿಳೆ. ಈ ಮಹಿಳೆಯ ಹೆಸರಿನಲ್ಲಿ ದಾಖಲೆಯನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ, ಜಮೀನಿನ ದಾಖಲೆ. ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಪರಿಚಿತ ಮಹಿಳೆ ಹೊಸಪೇಟೆಯ ಜೈಬುನ್ನಿಸಾ ಅಂತ ಹೇಳಲಾಗ್ತಾ ಇದೆ. ಆತನ ಗಂಡ ನಿಜಾಮುದ್ದೀನ್. ಈಗ ಮಂಜುಳಾ ಗಂಡ ಮೊಹಮ್ಮದ್ ಇಲಿಯಾಸ್ ಅವರ ವಿರುದ್ಧ ಪ್ರಕರಣ ಈಗ ದಾಖಲಾಗಿದೆ. ಮರಣ ಹೊಂದಿರುವಂಥ ಮಹಿಳೆಯನ್ನು ಬೇರೊಬ್ಬರನ್ನ ಬಿಂಬಿಸಿ ಅವರ ಹೆಸರಿನಲ್ಲಿರುವಂಥ ಜಮೀನನ್ನು ನೋಂದಣಿ ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಖಂಡಿತ ಎಂ ಕುಮಾರ್, ಏನು ಸತ್ತವರ ಹೆಸರಿನಲ್ಲಿ ಜಮೀನು ದಾಖಲೆ ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಘಟನೆ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಮರಣ ಹೊಂದಿದ್ದ ಮಹಿಳೆಯನ್ನ ಬೇರೊಬ್ಬರನ್ನಂತ ಬಿಂಬಿಸಿ ಅವರ ಹೆಸರಿನಲ್ಲಿದ್ದ ಏನು ಸಿರುಗುಪ್ಪ ಪಟ್ಟಣದ ಸರ್ವೆ ನಂಬರ್ 385/B2 1.18 ಎಕರೆ ಮತ್ತು 387/8 1.2 ಎಕರೆ ಜಮೀನನ್ನ ಪಟ್ಟ ಇದ್ದ ಏನು ಜೈ ಮಾಬುನ್ನಿಸಿ ಅವರ ಮಾರ್ಚ್ 19, 2024
ಏನು ಅನಧಿಕೃತವಾಗಿ ಮಂಜುಳಾ ಎನ್ನುವವರಿಗೆ ಮಾರಾಟ ಮಾಡಿದ್ದಾರೆ. ಇದು ಸತ್ತವರಾಗಿರ್ತಕ್ಕಂತ ಜೈ ಮಾಬುನಿಸಾ ಅವರ ಹೆಸರಿನಲ್ಲಿ ಬೇರೊಬ್ಬರು ದಾಖಲೆಗಳನ್ನ ಸಲ್ಲಿಸಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಏನು ಸಿರುಗುಪ್ಪ ಪಟ್ಟಣದಲ್ಲಿರ್ತಕ್ಕಂತ ಕಂದಾಯ ನಿರೀಕ್ಷಕ ಏನು ಟಿ.ಬಿ. ಮಂಜುನಾಥ್ ಅವರು ಸಿರುಗುಪ್ಪ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಿಸತಕ್ಕಂಥದ್ದು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಮಾರ್ಚ್ 20, 2024ರಂದು ಆನ್ಲೈನ್ ದಾಖಲೆ ನಮೂನೆ 21 ಮತ್ತು 12 ಕೊಟೇಶನ್ ನೋಂದಣಿ ಪ್ರತಿಯನ್ನ ಕಳಿಸಿದ್ದನ್ನ ಪರಿಶೀಲಿಸಲು ಸಂಬಂಧಪಟ್ಟವರಿಗೆ 7 ದಿನಗಳ ಒಳಗಾಗಿ ಜಾರಿಗೊಳಿಸಿ ನಿಗದಿತ ಸಮಯದಲ್ಲಿ ಯಾವುದೇ ರೀತಿಯ ನಕಲು ದಾಖಲೆಗಳು ಕಂಡು ಬಾರದ ಹಿನ್ನೆಲೆಯಲ್ಲಿ ಹಕ್ಕು ಬದಲಾವಣೆ ಪಡೆದವರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೆ ಆಗಸ್ಟ್ 20 ಮತ್ತು 2024ರಂದು ಸದರಿ ಜಮೀನಿನ ಮೂಲ ಪಟ್ಟದಾರ ಜೈ ಮಾಬುನಿಸಾ ಅವರ ವಾರಸುದಾರರಾದ ಕೆ ಖಾಲಿದ ಬಾಷಾ ಮತ್ತು ಕೆ ವಲಿ ಬಾಷಾ ಅವರು ಕಚೇರಿಗೆ ಬಂದು ತಮ್ಮ ತಾಯಿ ಹೆಸರಿನಲ್ಲಿದ್ದ ಭೂಮಿಯನ್ನ MS ಮಂಜುಳಾ ಅವರಿಗೆ ಹೆಸರು ವರ್ಗಾವಣೆ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಜೈ ಬುನ್ನಿಸಾ ಅವರು ಅಕ್ಟೋಬರ್ 18, 2005ರಂದೇ ಅಂದೇ ನಿಧನರಾಗಿದ್ದರು. ಈ ಕುರಿತಂತೆ ಮರಣ ನೋಂದಣಿ ಪತ್ರ ಹಾಜರುಪಡಿಸಿದ್ದು ಈ ವಿಷಯವನ್ನ ತಹಸೀಲ್ದಾರ್ ಗಮನಕ್ಕೆ ತಂದಾಗ ದೂರು ನೀಡುವಂತೆ ತಹಸೀಲ್ದಾರ್ ವಿಶ್ವನಾಥ್ ಕೂಡ ಒಂದು ಸೂಚನೆ ನೀಡಿರತಕ್ಕಂಥದ್ದು. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.